ನಿಮ್ಮಲ್ಲಿ ಎಷ್ಟು ಜನ, ಲೈಕ್ most of you are ladies here. ಓಕೆ, ಸೊ ನಿಮ್ಮಲ್ಲಿ ಬಹಳಷ್ಟು ಜನ ಕೆಲಸಕ್ಕೇನು ಹೋಗೋದಿಲ್ಲ, ಮನೆಯಲ್ಲೇ ಹೌಸ್ ವೈಫ್ ಆಗಿರ್ತೀರಾ, ಅಥವಾ ಇನ್ ಅದರ್ ವರ್ಡ್ಸ್ ಹೋಮ್ ಮೇಕರ್. ಯು ಆರ್ ಹೋಮ್ ಮೇಕರ್ ಟು ಯುವರ್ ಫ್ಯಾಮಿಲಿ. ಓಕೆ, ಮನೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಅಂತಂದರೆ, ಇನ್ ಯುವರ್ ಕೇಸ್, ನಿಮ್ಮ ಕೇಸಲ್ಲಿ ನಿಮ್ಮ ಹಸ್ಬೆಂಡ್ಸ್ ಆಫೀಸ್ಗೆ ಹೋಗ್ತಾರೆ, ದುಡಿತಾರೆ. ಅಫ್ಕೋರ್ಸ್ ಸಮ್ ಆಫ್ ಯು ಆರ್ ವರ್ಕಿಂಗ್, ನಾನು ಇಲ್ಲ ಅಂತ ಹೇಳಲ್ಲ. ಸಮ್ ಆಫ್ ಯು ಆರ್ ಗೋಯಿಂಗ್ ಫಾರ್ ವರ್ಕ್, ಕೆಲವರು ಟ್ಯೂಷನ್ ತಗೊಳ್ತಾರೆ, ಕೆಲವರು ಇನ್ನೇನೋ ಕೆಲಸಗಳು ಮಾಡ್ತಾರೆ. ಓಕೆ, ಅದೆಲ್ಲ ಇದೆ. ಬಟ್ ಮೋಸ್ಟ್ ಆಫ್ ಯು ಹಸ್ಬೆಂಡ್ಸ್ ಆಫೀಸ್ಗೆ ಹೋಗ್ತಾರೆ, ಅಥವಾ ನಿಮ್ಮ ಮಕ್ಕಳು ಆಫೀಸ್ಗೆ ಹೋಗ್ತಾರೆ, ಮತ್ತು ಅವರು ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಐದರ್ ಹಸ್ಬೆಂಡ್ ಈಸ್ ಟೇಕಿಂಗ್ ಕೇರ್ ಆಫ್ ಯು, ಆರ್ ಯುವರ್ ಚಿಲ್ಡ್ರನ್ ಆರ್ ಟೇಕಿಂಗ್ ಕೇರ್ ಆಫ್ ಯು. ಸಮ್ ಒನ್ ಆರ್ ದಿ ಅದರ್ ಈಸ್ ಟೇಕಿಂಗ್ ಕೇರ್ ಆಫ್ ಯು. ನೀವು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಾ ಇಲ್ಲ ಅಂತ ಹೇಳಲ್ಲ. ಮನೆಯಲ್ಲಿ ಅಡುಗೆ ಮಾಡ್ತೀರಾ, ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ತೀರಾ, ಮೊಮ್ಮಕ್ಕಳನ್ನ ನೋಡ್ಕೊಳ್ತೀರಾ, ಮನೆ ಒಳಗಡೆ ಹೊರಗಡೆ ಎಲ್ಲ ನೀಟಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಆಲ್ ದೋಸ್ ಥಿಂಗ್ಸ್ ಅದೇ. ಓಕೆ, ಸೊ ನೀವು ಮಾಡಿರ್ತಕ್ಕಂಥ ಆ ಒಂದು ಸೇವೆಗೆ ನಿಮಗೆ ಲೈಕ್ ಮನೆಯಲ್ಲಿ ಊಟ ತಿಂಡಿ ಕಾಫಿ ಟಿಫಿನ್ ಎಲ್ಲ ಟೈಮಿಗೆ ನೀವೇ ಕುಕ್ ಮಾಡ್ತೀರಾ. ಆಫ್ಕೋರ್ಸ್ ಸಿಗ್ತಾ ಇದೆ, ನಾಟ್ ದ್ಯಾಟ್ ಯು ಆರ್ ನಾಟ್ ಗೆಟಿಂಗ್. ಈಗ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ತೀನಿ. ಕರ್ಮ ನಮಗೆ ಗೊತ್ತಿರೋದು ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ ಅಂತ. ಸೊ ಸಂಚಿತ ಕರ್ಮ ಇಸ್ ಅ ಬಿಗ್ ವೇರ್ ಹೌಸ್ ಆಫ್ ಕರ್ಮಾಸ್. ಸೊ ಪ್ರಾರಬ್ಧ ಕರ್ಮ ನಾವೇನು ಅನುಭವಿಸ್ತಾ ಇದ್ದೀವಿ ಇಲ್ಲಿ ಈ ಒಂದು ಜನ್ಮದಲ್ಲಿ ನಾವು ತಗೊಂಡ್ಬಂದಿರೋದು ಏನೇನೋ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಜ್ಞಾನ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಓಕೆ, ಅಸೋಸಿಯೇಟೆಡ್ ವಿತ್ ದೆಮ್. ರಿಲೇಷನ್ಸಿಂದ ಯಾವ ಎನರ್ಜಿ ಟ್ರಾನ್ಸಾಕ್ಷನ್ ಅದನ್ನು ನೀವು ಕೊಡ್ತಾ ಇದ್ದೀರಾ, ನೀವು ಪಡಿತಾ ಇದ್ದೀರಾ. ಓಕೆ, ಸೊ ಬಿಫೋರ್ ಐ ಸ್ಟಾರ್ಟ್ ಅಪ್, ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಯಾ, ಓಕೆ. ನಮಸ್ತೆ ಅಕ್ಕ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Yes, sir. Yes, sir. ಓಕೆ, ಓಕೆ, ವಂಡರ್ಫುಲ್. ಓಕೆ, ನಾವು ಈಗ ನಿಮ್ಮ ಮನೆಯವರು ಅಥವಾ ನೀವು ಕರ್ಮ ಮಾಡ್ತಾ ಇದ್ದೀರಾ. ಯಾವುದಕ್ಕೆ? ಊಟ ತಿಂಡಿಗೆ. ನಾವು ನಿಮ್ಮ ಮನೆಯಲ್ಲಿ ರೈಸ್ ಅಥವಾ ಅಕ್ಕಿ ತಗೊಂಬರ್ಲಿಕ್ಕೆ ನಿಮಗೆ ಹಣ ಬೇಕೋ ಬೇಡವೋ? ಬೇಕು. ಆ ಹಣಕ್ಕೋಸ್ಕರ ಯು ಆರ್ ಗೋಯಿಂಗ್ ಫಾರ್ ವರ್ಕ್. ನಾವು ಯು ಗೋ ಫಾರ್ ವರ್ಕ್ ಆ್ಯಂಡ್ ಯು ಅರ್ನ್ ಸಮ್ ಮನಿ. ಇಲ್ಲಿ ನೀವು ಅರ್ನ್ ಮಾಡ್ತಾ ಇಲ್ಲ. ಇನ್ ಮೋಸ್ಟ್ ಆಫ್ ದ ಕೇಸಸ್ ಯುವರ್ ಹಸ್ಬೆಂಡ್ಸ್ ಆರ್ ಗೋಯಿಂಗ್, ಅವರ್ ಚಿಲ್ಡ್ರನ್ ಆರ್ ಗೋಯಿಂಗ್ ಅರ್ನಿಂಗ್ ಮನಿ. ಸೊ ಅದು ಕರ್ಮ ತಾನೆ. ಆ ಕರ್ಮಕ್ಕೆ ಹಣ ಸಿಗತ್ತೆ. ದಟ್ ಈಸ್ ದ ಪ್ರತಿಫಲ ಆಫ್ ದಟ್ ಕರ್ಮ, ವಾಟ್ ದೇ ಆರ್ ಡೂಯಿಂಗ್ ಇನ್ ದ ಆಫೀಸ್. ಹೌದೋ ಇಲ್ವೋ? ಸಿ ನೋಡಿ, ಇಟ್ ಈಸ್ ಇನ್ಸ್ಟೆಂಟ್ ಪ್ರತಿಫಲ. ಹೌದೋ ಇಲ್ವೋ? ಮಂತ್ ಎಂಡಲ್ಲಿ ಸಿಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇಡೀ ತಿಂಗಳು ಕೆಲಸ ಮಾಡ್ತಾರೆ, ತಿಂಗಳ ಕೊನೆಯಲ್ಲಿ ಅಥವಾ ಫಸ್ಟ್ ವೀಕಲ್ಲಿ ಸಂಬಳ ಸಿಗುತ್ತೆ. ಆಮ್ ಐ ರೈಟ್? ನಾವು ದಿಸ್ ಈಸ್ ದ ಕರ್ಮದ ಪ್ರತಿಫಲ. ಹೌದೋ ಇಲ್ವೋ? ಎಸ್. ಆ ಕರ್ಮದ ಪ್ರತಿಫಲದಿಂದ ಆ ಒಂದು ತಿಂಗಳಲ್ಲಿ ನೀವು ಮನೆಗೆ ಬೇಕಾಗುವಂಥ ಸಾಮಾನು, ಅಕ್ಕಿ, ಗೋಧಿ, ಬೇಳೆ ಎಲ್ಲ ತರ್ತೀರಾ. ಆ್ಯಂಡ್ ಎಸ್, ಯು ಗೋ ಫಾರ್ ಪಿಕ್ನಿಕ್ ಆಲ್ಸೋ, ಸೇವಿಂಗ್ ಸಮ್ ಮನಿ, ಆರ್ ಯು ಬೈ ಸಮಥಿಂಗ್. EMI ಮೇಲಿರ್ಬೋದು, ಅಥವಾ ಎಲ್ಲ ಹಣವನ್ನು ಕೊಟ್ಟು ತಂದಿರ್ಬೋದು. ಸೊ ಆಲ್ ದಿಸ್, ಈಸ್ ಇಟ್ ನಾಟ್ ಕರ್ಮ ಆ್ಯಂಡ್ ಭಾಗ್ಯ? ಎಸ್ ಆರ್ ನೋ? Yes, sir. ಕರ್ಮ ಮತ್ತೆ ಭಾಗ್ಯ ತಾನೆ. ಓಕೆ, ಇಬ್ಬರಿಗೆ ಮಾತ್ರ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. Who are answering? ಎಲ್ಲರಿಗೂ Sir, ಕೇಳಿಸ್ತಾ ಇದೆಯಾ? ಎಲ್ಲರಿಗೂ Yes, sir. We all can hear. ಓಕೆ, ಓಕೆ, Yes, sir. ಎಸ್. ಈಗ ನೀವು ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಹಸ್ಬೆಂಡ್ ದುಡ್ದಿದ್ದ ಹಣ ಅಥವಾ ನೀವು ದುಡ್ದಿದ್ದ ಹಣ. ಓಕೆ, ಐ ವಿಲ್ ಪುಟ್ ಇಟ್ ದಿಸ್ ವೇ. ಮೋಸ್ಟ್ ಆಫ್ ಯು ಆರ್ ನಾಟ್ ವರ್ಕಿಂಗ್ ದೇವರೇ. ಮೋಸ್ಟ್ ಆಫ್ ಯು ಆರ್ ಹೌಸ್ ಮೇಕರ್ಸ್, ಹೋಮ್ ಮೇಕರ್ಸ್. ಒಬ್ಬರು ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಶ್ವೇತಕ್ಕ ಒಬ್ರು. ಓಕೆ, ಸೊ ಶಿ ಈಸ್ ಆಲ್ರೆಡಿ ಇನ್ ದ ಆಫೀಸ್. ಯಾ, ಹುಷಾರಾಯಿತು, ಆ್ಯಂಡ್ ಶಿ ಈಸ್ ಇನ್ ದ ಆಫೀಸ್. ಬೌನ್ಸ್ ಬ್ಯಾಕ್. ಓಕೆ, ಎನಿವೆ, ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಹಸ್ಬೆಂಡಿಂದ ಏನೋ ಸೇವ್ ಮಾಡಿಕೊಂಡು ಆ ಹಣವನ್ನು ನೀವು ಮೊಬೈಲ್ಗೆ
ಯೂಸ್ ಮಾಡ್ಕೊಳ್ತೀರಾ ಅಥವಾ ಅವ್ರು ನಿಮಗೆ ಪರ್ಚೇಸ್ ಮಾಡಿ ಕೊಡ್ತಾರೆ. ನಾವು ಈಗ he is paying money and who is enjoying the ಭಾಗ್ಯ, ಫಾರ್ಚೂನ್, ಭಾಗ್ಯ ಯಾರು ಎಂಜಾಯ್ ಮಾಡ್ತಾ ಇದ್ದೀರಾ? ಯಾರು I ಆನ್ಸರ್? am enjoying. We. You are enjoying. Okay, your husband has purchased a car and who is sitting in the car luxuriously? Me. All the family members. Okay, all the family All members. of us. ಅಲ್ಲ ನನಗೆ ಬೇಕಾಗಿರೋದು ವೆದರ್ ಯು ಆರ್ ಇನ್ಕ್ಲೂಡೆಡ್ ಇನ್ ದಟ್ ಅಂತ. ಅಲ್ಲ, ನೀವು ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅವರನ್ನು ಎಳ್ದ್ಬಿಡ್ತೀರಾ? Yes, sir. I Yes, am sir. enjoying. So you are also in the listening. car. So that means ನೀವು ಯಾವ ಕರ್ಮವನ್ನ ಮಾಡಿದ್ದೀರಾ ಅದಕ್ಕೆ ಈ ಪ್ರತಿಫಲ ನಿಮಗೆ ಸಿಗ್ತಾ ಇದೆ ಅಥವಾ ದೊರಕ್ತಾ ಇದೆ, ಹೇಳಿ. ಒಳ್ಳೆ ಕರ್ಮ ಮಾಡಿರ್ತೀವಿ ಅನ್ನೋದಕ್ಕೆ ಒಳ್ಳೇದ್ ಸಿಕ್ಕಿದೆ. ಓಕೆ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಎಲ್ಲ ಲಕ್ಸುರೀಸ್ ಇದೆ, ವಾಷಿಂಗ್ ಮೆಷಿನ್ ಇದೆ. ಓಕೆ, ನಾವು ಪುಣ್ಯ ಕರ್ಮ, ಆ ಕರ್ಮ, ಈ ಕರ್ಮ, ದಟ್ ಈಸ್ ಆಫ್ ದ ಲಾಸ್ಟ್ ಲೈಫ್. ಈಗ ಪ್ರಾರಬ್ಧ, ಆಗಾಮಿ, ಸಂಚಿತ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿಲ್ಲ ಇಲ್ಲಿ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಪ್ರೆಸೆಂಟ್ ಕರ್ಮ. ಸಿ, ಯು ಆರ್ ವರ್ಕಿಂಗ್ ಎಟ್ ಹೋಮ್, ನೋ ಡೌಟ್. ಎಸ್ ಆರ್ ನೋ? ನೀವು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಸ್, ಅಗ್ರೀಡ್. ಬಟ್ ನಿಮ್ಮ ಹಸ್ಬೆಂಡು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ ಆ್ಯಂಡ್ ಅವ್ರು ಸಂಬಳ ತರ್ತಾ ಇದ್ದಾರೆ. ಆ ಸಂಬಳದಿಂದ ಮನೆ ನಡೀತಾ ಇದೆಯಾ? ಈಗ ಶ್ವೇತಕ್ಕ ವಿಲ್ ಟೆಲ್ ಐ ಆಮ್ ಅರ್ನಿಂಗ್ ಅಂತ. ಯು ಆರ್ ಅರ್ನಿಂಗ್, ದೇವ್ರೆ. ಇಲ್ಲಿ ಮೆಜಾರಿಟಿ ಆರ್ ಅಟ್ ಹೋಮ್. ಓಕೆ, ಶ್ವೇತಕ್ಕ ಅದು ಇದು ಪಕ್ಕದಲ್ಲಿ ಇಡೋಣ ಸದ್ಯಕ್ಕೆ. ಎಸ್, ಓಕೆ, Yes, sir. Yes, now what is it that you are doing for your husband or the one who is earning or the one who is bringing home all the commodities? ಮನೆಗೆ ಎಲ್ಲ ಸಾಮಾನು ತಂದ್ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಅವರು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಆ ಕಂಪನಿಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಾ? ಅಥವಾ ಈಗ ಕೆಲವರು ಹೇಳ್ತಾರೆ ನಾವು ಲೈಕ್ ಅಗ್ರಿಕಲ್ಚರ್ ಇಷ್ಟು, ಐ ಆಮ್ ಡೂಯಿಂಗ್ ಸಮ್ ಅಗ್ರಿಕಲ್ಚರ್ ವರ್ಕ್ ಅಂತ. ಹೋಗ್ಲಿ, ಆ ಹೊಲಕ್ಕೆ ಇದಕ್ಕೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಎನಿ ಆನ್ಸರ್ಸ್? ನೀವು ಇನ್ ಅದರ್ ಆಶೀರ್ವಾದ Enabling. what are you doing? Enabling what? In what terms are you enabling? ನೀವು ನಿಮ್ಮ ಕರ್ಮ ಭಾಗ್ಯ ಇದನ್ನ ಸೆಟಲ್ ಮಾಡ್ಲಿಕ್ಕೆ ನಾನು ಈ ಕ್ಲಾಸ್ ತಗೊಂಡಿದ್ದೀನಿ. ಐ ಆಮ್ ಟೇಕಿಂಗ್ ಅಪ್ ದಿಸ್ ಕ್ಲಾಸ್ so that you do not carry over the karma to the next life ಅಥವಾ ನೆಕ್ಸ್ಟ್ ಇದಕ್ಕೆ ಅಂತ. ಓಕೆ, ಎಸ್, ಬೈ ಟು No, providing all like conveniences at home and food and making it easy. making it easy. should Okay, give now Sakash you are doing a better this thing than him, or he is doing a better what you say, karma, good karma for your sake. Now you please tell me. ನಿಮ್ಮ ಫ್ಯಾಮಿಲಿಗೋಸ್ಕರ ಅವರು ಹೋಗಿ ದುಡಿತಾ ಇದ್ದಾರೆ, ಅದು ನಿಮಗೆ ಮಾತ್ರ ಸಿಗ್ತಾ ಇದೆಯಾ, ಇಡೀ ಫ್ಯಾಮಿಲಿಗೆ ಸಿಗ್ತಾ ಇದೆಯಾ? all family. Every family. all the entire family. Entire family. That means all are, I'll put it this way, enjoying for one person's hard work. Am I right? Yes, sir. Have you thanked him? Yes, sir. No. Yes, sir. ಯಾವಾಗ? ನಿಮ್ಮ ಬರ್ತ್ಡೇಗೆ ವಿಶ್ ಮಾಡಿದಾಗ ಅಥವಾ ಆನಿವರ್ಸರಿ? ಇಲ್ಲ ಸರ್, ಹೇಳ್ತಾ ಇರ್ತೀವಿ ಸರ್. ಅವರು ಹೊರಗಡೆ ಹೋಗಿ ಬಂದ ತಕ್ಷಣ, ಹೊರಗಡೆ ಹೋಗುವಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಂದ್ಮೇಲೆ ಕೂಡ ಅವ್ರಿಗೆ ನಾವು ಒಳ್ಳೆ ವಿಶಸ್ ಕೊಡ್ತಾ ಇದೀನಿ ಸರ್. ಓಕೆ, ವೆರಿ ಗುಡ್. ನಾವು ಅವರು ಕೆಲಸ ಮಾಡ್ತಕ್ಕಂಥ ಕಂಪನಿಗೆ ಆಶೀರ್ವಾದ ಕೊಡ್ತಾ ಇದ್ದೀರಾ? ಅವರ ಬಾಸಿಗೆ ಆಶೀರ್ವಾದ ಕೊಡ್ತಾ ಇದ್ದೀರಾ? ಎಲ್ಲರಿಗೂ ಥ್ಯಾಂಕ್ ಯು, ಆಶೀರ್ವಾದ ಹೇಳ್ಬೇಕು ಸರ್. ಅವ್ರ ಬಾಸಿಗೆ ಕೊಡ್ತಾ ಇದ್ದೀರಾ? ಅವರ ಆಫೀಸ್ಗೆ ಕೊಡ್ತಾ ಇದ್ದೀರಾ? ಥ್ಯಾಂಕ್ ಯು ಮತ್ತೆ ಆಶೀರ್ವಾದ. ಬಿಕಾಸ್ ದಟ್ ಆಫೀಸ್ ಈಸ್ ಪೇಯಿಂಗ್ ಹಿಮ್ ಅಂಡ್ ದಟ್ ವಿತ್ ದಟ್ ಪೇಮೆಂಟ್ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ಯು. ಸಿ, ಇಲ್ಲೇ ಕರ್ಮ ಆಯಿತು, ಇಲ್ಲೇ ಭಾಗ್ಯ ಸಿಕ್ತು ನಿಮಗೆ. ನೀವು ಒಂದಲ್ಮ ವೆಯ್ಟ್ ಮಾಡೋದ ಅವಶ್ಯಕತೆ ಇಲ್ಲ. ಹೌದಾ ಇಲ್ವೋ? ನಿಮ್ಮ ಪ್ರಾರಬ್ಧ ಅನುಭವಿಸ್ಲಿಕ್ಕೆ ನೀವು ನೆಕ್ಸ್ಟ್ ಜನ್ಮಕ್ಕೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಕರ್ಮ ಮಾಡ್ತಾ ಇದ್ದೀರಾ, ಇಲ್ಲೇ ಭಾಗ್ಯವನ್ನ ಅನುಭವಿಸ್ತಾ ಇದ್ದೀರಾ. ಹೌದಾ ಇಲ್ವೋ? Yes, sir. You are enjoying Instant. the fruits of your hard work here itself. Am I right? Yes, sir. So what is it that you are doing for
ದ ಕಂಪನಿ. ಓಕೆ, ಕೆಲವರು ಅಗ್ರಿಕಲ್ಚರ್ ಇಷ್ಟಿದ್ದಾರೆ, ನಾವು ಅಗ್ರಿಕಲ್ಚರ್ ಮಾಡ್ತಾ ಇದೀವಿ, ನಾವು ಯಾರಿಗೆ ಥ್ಯಾಂಕ್ ಯು ಹೇಳಬೇಕು? ಭೂಮಿ ತಾಯಿಗೆ ಥ್ಯಾಂಕ್ ಯು ಹೇಳ್ಬಾರ್ದಾ? ಹೇಳ್ಬೇಕು ಕೆಲವ್ರು ಹೇಳ್ತಾರೆ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಸರ್, ತೆಂಗಿನ ಮರ ತೆಂಗಿನಕಾಯಿ ಕೊಡುತ್ತೆ, ಅಡಿಕೆ ಮರ ಅಡಿಕೆ ಕೊಡುತ್ತೆ, ಇದು ರೈಸ್ ಮರ ಅಲ್ಲ, ರೈಸ್ ಪ್ಲಾಂಟ್ ರೈಸ್ ಕೊಡುತ್ತೆ, ವೀಟ್ ಪ್ಲಾಂಟ್ ವೀಟ್ ಕೊಡುತ್ತೆ. ನಾವೇನ್ ಮಾಡ್ತಾ ಇದೀವಿ? ಭೂಮಿ ತಾಯಿ ಇಸ್ ಗಿವಿಂಗ್ ಯು, ಹ್ಯಾವ್ ಯು ಥ್ಯಾಂಕ್ಡ್ ಹರ್? ಅವ್ರಿಗೆ ಥ್ಯಾಂಕ್ ಯು ಹೇಳಿದ್ದೀರಾ? ಹೋಗ್ಲಿ, ಅವ್ರ ನಿಮ್ಮ ಹಸ್ಬೆಂಡ್ ಅಥವಾ ಕೆಲಸಗಾರರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ, ಅವರಿಗೆ ಥ್ಯಾಂಕ್ ಯು ಹೇಳಿದ್ದೀರಾ? ಹೇಳಿದೀವಿ ಸರ್, ಅವ್ರಿಗೆ ಸ್ವೀಟು ಮಾಡ್ಕೊಡ್ತೀವಿ. ಸ್ವೀಟಾ? ಹಾ. ಓಕೆ, ಡೈಲಿ ಸ್ವೀಟ್ ಮಾಡ್ಕೊಡ್ತಾರೆ. ಲಕ್ಷ್ಮಿ ಅಕ್ಕ ಇಸ್ ವೆರಿ ಗ್ರೇಟ್. ಡೈಲಿ ಸ್ವೀಟ್ ಮಾಡಿ ಡೈಲಿ ಕೊಡ್ತಾರೆ. ಫಸಲ್ನ ಕುಯ್ಯೋದಕ್ಕೆ ಮುಂಚೆ ಪೂಜೆ ಮಾಡ್ತೀವಿ. ಓಕೆ, ಫಸಲು ಕೊನೆ ಲಾಸ್ಟ್ ಗೆ ಅವ್ರು ಬಂದಿರೋ ಲೇಬರ್ಸ್ ಗೆ ಸ್ವೀಟ್ ಮಾಡ್ಕೊಡ್ತೀವಿ. ವಂಡರ್ಫುಲ್ ದೇವರೇ, ಸ್ವೀಟು ಕೊಡ್ತೀರಾ ಪ್ಲಸ್ ಸಂಬಳನೂ ಕೊಡ್ತೀರಾ. ದಟ್ ಮೀನ್ಸ್ ಲಕ್ಷ್ಮಿ ಅಕ್ಕ ಇಸ್ ಗ್ರೇಟ್. ಸೊ ಆಲ್ ದಿಸ್ ಥಿಂಗ್ ಇಸ್ ಡನ್. ಇದನ್ನ ನಾವು ಮಾಡ್ತಾ ಇದ್ದೀವಿ ತಾನೆ, ಕರ್ಮ ಮತ್ತೆ ಭಾಗ್ಯಕ್ಕೆ. ಸೊ ಅವರು ಮಾಡಿರ್ತಕ್ಕಂಥ ಉಪಕಾರಕ್ಕೆ ನೀವು ಬೇಕಾದ್ರೆ ಒನ್ ಮಂತ್ 2 months 3 months, ಐ ಡೋಂಟ್ ನೋ, ಲೈಕ್ ಹೌ ಮೆನಿ ಏಕರ್ಸ್ ಆರ್ ಹೌ ಮೆನಿ tons of rice or how many kgs of rice you bring and you are eating it. ನಿಮ್ಮ ಮನೆಯವರು ಎಲ್ಲರೂ ತಿಂತಾ ಇದ್ದಾರೆ. ಸೊ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಥ್ಯಾಂಕ್ ದೆಮ್. ಹೌದಾ ಇಲ್ವೋ? ಇದು ಅಗ್ರಿಕಲ್ಚರ್ ಆಯ್ತು, ಆಫೀಸ್ ಆಯ್ತು, ಬಾಸ್ ಆಯ್ತು, ಕಂಪನಿ ಆಯ್ತು. ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಮ ಕರ್ಮ ನಿಮ್ಮ ಭಾಗ್ಯ ಅಲ್ಲಿ ಸೆಟ್ಲ್ ಆಗೋದಿಲ್ಲ, ಅದು ಕರ್ಮಶೇಷ ಹೋಗುತ್ತೆ. ದೆನ್ ಯು ಹ್ಯಾವ್ ಟು ಗೋ ಅಂಡ್ ಅರ್ನ್ ಅಂಡ್ ಹಿ ಹ್ಯಾಸ್ ಟು ಸಿಟ್ ಅಟ್ ಹೋಮ್ ಅಂಡ್ ಈಟ್. ಬೇಕಾ? ನೋ. ದಟ್ ಈಸ್ ವೈ ಇಟ್ ಫ್ಲಿಪ್ಸ್. ಹಸ್ಬೆಂಡು ವೈಫು, ನೆಕ್ಸ್ಟ್ ಜನ್ಮದಲ್ಲಿ ಜೆಂಟ್ಸು ಲೇಡೀಸು. ಈಗ ಈಗ ಲೇಡಿ ಆಗಿರೋರು ನೆಕ್ಸ್ಟ್ ಜನ್ಮದಲ್ಲಿ 99.99% ಚಾನ್ಸಸ್ ದಟ್ ಶಿ ಈಸ್ ಗೋಯಿಂಗ್ ಟು ಬಿ ಅ ಮೇಲ್. ಅಂಡ್ ಮೇಲ್ ಇಲ್ಲಿ ಯಾರ್ಯಾರು ಆಗಿದ್ದೀರಾ ಮೇಲ್ ಮೆಂಬರ್ಸ್, ದೇ ಆರ್ ಗೋಯಿಂಗ್ ಟು ಬಿ ಫಿಮೇಲ್ಸ್ 99%. ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ, ಬಿಕಾಸ್ ಆಫ್ ದಟ್ ಎನರ್ಜಿ ಟ್ರಾನ್ಸಾಕ್ಷನ್. ನೀವು ಇಲ್ಲೇ ಸೆಟಲ್ ಮಾಡ್ಕೊಂಡ್ರೆ ಕರ್ಮ ಫಲಕ್ಕೆ, ಕರ್ಮ ಇದಕ್ಕೆ ನೀವು ಯಾವುದೇ ಕರ್ಮ ಕ್ಯಾರಿ ಓವರ್ ಆಗೋದಿಲ್ಲ. ಅಂಡ್ ಯು ವಿಲ್ ಬಿ ಕ್ಲೋಸರ್ ಟು ಲಿಬರೇಷನ್. ನಾವು ಯು ವಾಂಟ್ ಜೀವನ್ ಮುಕ್ತಿ ಆರ್ ಯು ವಾಂಟ್ ಇದೇ ಲೈಫ್ ಚೆನ್ನಾಗಿದೆ, ಈ ಜನ್ಮದಲ್ಲಿ ಹೆಂಡತಿ, ನೆಕ್ಸ್ಟ್ ಜನ್ಮದಲ್ಲಿ ಗಂಡ, ಅದರ್ ನೆಕ್ಸ್ಟ್ ಜನ್ಮದಲ್ಲಿ ಹೆಂಡತಿ, ಅದರ್ ನೆಕ್ಸ್ಟ್ ಜನ್ಮದಲ್ಲಿ ಗಂಡ, ಬೇಕಾ? ಯು ಆರ್ ಸ್ಮೈಲಿಂಗ್. No, sir. No, ಸುಮಾರು sir. ಜನಕ್ಕೆ ಇದು ಬೇಕು ಅನ್ಸುತ್ತೆ. ಓಕೆ, ಯು ಕ್ಯಾನ್ ಕಂಟಿನ್ಯೂ. ಇಲ್ಲ ಸರ್, ಯಾರೇ ಬೇಕು ಸ್ಮೈಲ್ ಸರ್. ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕು ಅಂತ. ಬೇಕು ಸರ್. ಓಕೆ ದೇವ್ರೆ. ಈಗ Sir, ಕೆಲವರು daily- ಮಾಡ್ತಾ ಇದ್ದೀರಾ, ಯು ಆರ್ Sir. ರನ್ನಿಂಗ್ ದ ಫ್ಯಾಮಿಲಿ ಅಂಡ್ ಯು ಆರ್ ಆಲ್ಸೋ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ಇಟ್. ಈಗ ನೀವೇ ಕೆಲಸ ಮಾಡ್ತೀರಾ, ನಿಮ್ಗೆ ಸಂಬಳ ಸಿಗುತ್ತೆ. ಸೊ ಯು ಆರ್ ಡೂಯಿಂಗ್ ಗುಡ್ ಟು ದ ಫ್ಯಾಮಿಲಿ, ನಾಟ್ ಓನ್ಲಿ ಟು ಯುವರ್ ಫ್ಯಾಮಿಲಿ, ಮೇ ಬಿ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿಗೋ, ನಿಮ್ಮ ಇನ್ಲಾಸ್ ಫ್ಯಾಮಿಲಿಗೋ, ನಿಮ್ಮ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರಿಗೆ ನೀವು ಮಾಡ್ತಾ ಇದ್ದೀರಾ. ಐ ಆಮ್ ನಾಟ್ ಟೆಲಿಂಗ್ ನೋ, ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಅವರು ನಿಮಗೆ ಮಾಡಿದ್ದಕ್ಕೆ ನೀವು ಪ್ರತ್ಯುತ್ತರವಾಗಿ ಅಥವಾ ಪ್ರತಿಫಲವಾಗಿ ಏನು ಅವರಿಗೆ ಕೊಡ್ತಾ ಇದ್ದೀರಾ, ಅದನ್ನ ನೀವು ಸೆಟಲ್ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್. ಯು ಗಾಟ್ ಮೈ ಪಾಯಿಂಟ್? Yes, sir. Everyone is Okay, sir. doing it. Everyone is thanking. ಈಗ Yes, sir. ಕೆಲವರು ನೀವ್ retire ಹೇಳ್ತಿದ್ರಿ ಆಗಿರೋರು ಅಣ್ಣ. ಇದ್ದಾರೆ, ಅವ್ರಿಗೆ ಪೆನ್ಷನ್ Sir. ಅವ್ರಿಗೆ ಎಲ್ಲ ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಪ್ಲಸ್ ಮಕ್ಕಳು ಸಹ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ, ಅವರು ಕೆಲಸ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಈಗ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದಾಗ್ಲಿ, ಮೊಮ್ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಅದೆಲ್ಲ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ಆ ಒಂದು ನಿಮ್ಮ ಪುಣ್ಯದ ಖಾತೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಮತ್ತೆ ಆಶೀರ್ವಾದ, ಥ್ಯಾಂಕ್ ಯು ಮತ್ತೆ ಆಶೀರ್ವಾದ. ಏನಾದರೂ ತಪ್ಪು ಆಗಿದ್ದಲ್ಲಿ ಸಾರಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ಇಷ್ಟು ವರ್ಷ ನೀವು ತಿಂದಿದ್ದೀರಾ, ಇಷ್ಟು ವರ್ಷ ನೀವು ಎಂಜಾಯ್ ಮಾಡಿದ್ದೀರಾ, ಈಗ ನಿಮ್ಗೆ ಡ್ರೆಸ್ ಬೇಕು, ಯಾರ್ದೋ ಮದುವೆ, ನಿಮ್ದಲ್ಲ, ನಿಮ್ಮ ಮದುವೆ ಆಯ್ತು, ಮಕ್ಕಳು ಆಯ್ತು, ಮೊಮ್ಮಕ್ಕಳು ಆಯ್ತು, ಎಲ್ಲ ಆಯ್ತು. ಈಗ ನಿಮ್ಮ ಅಕ್ಕಪಕ್ಕದ ಮನೆಯವರ ಮದುವೆ, ಅಥವಾ ನಿಮ್ಮ ಕಸಿನ್ ಅವರ ಮಗನ ಮದುವೆ, ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಅವರ ಮಕ್ಕಳ ಮದುವೆ. ಸೊ ಅದಕ್ಕೋಸ್ಕರ ನೀವು ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತೀರಾ. ಈ ಡ್ರೆಸ್ಸಿನ ಬೆಲೆ ನಾಟ್ ಲೆಸ್ ದ್ಯಾನ್, ಐ ಡೋಂಟ್ ನೋ ವಾಟ್ ಇಸ್ ದ ಕಾಸ್ಟ್. ಎಷ್ಟಮ್ಮ ಇದೆ ನಿಮ್ಮ ಬಜೆಟ್ಗಳು? ನನಗೆ ಗೊತ್ತಿಲ್ಲಮ್ಮ. ವಾಟ್ ಈಸ್ ಯುವರ್ ಬಜೆಟ್ ದೇವ್ರೆ?
10,000 ಕಡಿಮೆ ಇರೋದು ನನಗೆ. ನಿಮ್ದು ಎಷ್ಟಕ್ಕೆ ಬೇಕಾದ್ರೆ ತಗೋಬಹುದು, ಡಿಪೆಂಡ್ಸ್ ಆನ್ ಅವರ ಒಂದು ಮನಸ್ಥಿತಿ. 1,000 ಇಂದ 10,000 ಲಕ್ಷ ತನಕ ಬೇಕಾದ್ರೂ ತಗೋಬಹುದು. ಓಕೆ. ಈಗ ಏನು? ಎಷ್ಟಾದ್ರೂ ತಗೊಳ್ಳಿ, ನೀವು 5,000 ತಗೊಳ್ಳಿ, 1,000 ತಗೊಳ್ಳಿ, 10,000 ತಗೊಳ್ಳಿ, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀರಾ? ಅದು ನೀವು ದುಡ್ದಿದ್ದ ಹಣನ ಅವ್ರು ದುಡ್ದಿದ್ದ ಹಣನ? ನಿಮಗೆ ಹೊಟ್ಟೆ ಬಟ್ಟೆ ಎಲ್ಲ ಅವ್ರ್ ಕೊಟ್ಟಿದ್ದಾರೆ, ದುಡ್ದಿದ್ದು. ಪ್ಲಸ್ ಎಕ್ಸ್ಟ್ರಾ ಇದು ಅಲ್ಲಿ ಆಮೇಲೆ ಪಿಕ್ನಿಕ್ ಬೇರೆ ಹೋಗ್ಬೇಕು ಅಂತೀರಾ, ರಿಸಾರ್ಟ್ಗೆ ಹೋಗ್ಬೇಕು ಅಂತೀರಾ, ಯುರೋಪಿಯನ್ ಟೂರ್ ಮಾಡ್ಬೇಕು ಅಂತೀರಾ, ಸಿಂಗಾಪುರ್ ಕರ್ಕೊಂಡು ಹೋಗ್ಲೇ ಇಲ್ಲ ನನಗೆ, ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಮನೆಯಲ್ಲೇ ಇದ್ದೀನಿ ಅಂತೀರಾ? ಹೇಳ್ತೀರಾ ಇಲ್ವಾ? ನಾನು ಅಲ್ಲಿ ಟೆಂಪಲ್ ಯಾವ- ಕರ್ಕೊಂಡು ಹೋದ್ರು ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ಹೇಳ್ತೀನಿ ಸರ್. ಓಕೆ. ದಾವಣಗೆರೆಯಲ್ಲಿ ಇರೋರು ಅಥವಾ ಬೇರೆ ಕಡೆ ಇರೋರು ಚಿಕ್ಕಮಗಳೂರು ಕರ್ಕೊಂಡು ಹೋಗ್ರಿ, ಇಲ್ಲಿ ಸೆಕೆ ತುಂಬಾ ಇದೆ ಅಂತಾರೆ. ಓಕೆ. ಅಥವಾ ಇಲ್ಲಿರೋರು ಊಟಿಗೆ ಕರ್ಕೊಂಡು ಹೋಗಿ ಅಂತಾರೆ. ಸೊ ಆ ತರ. ಸೊ ವಾಟ್ ಡಸ್ ಇಟ್ ಮೀನ್ ಅಂತಂದ್ರೆ, ಪಿಕ್ನಿಕ್ಕು ಬೇಕು, ರಿಲ್ಯಾಕ್ಸೇಷನು ಬೇಕು, ಎಂಜಾಯ್ ಮಾಡಬೇಕು. ಸೊ ಮೆನಿ ಥಿಂಗ್ಸ್ ಆರ್ ದೇರ್. ಐ ಡೋಂಟ್ ಸೇ ನೋ, ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಾವು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಯು ಹ್ಯಾವ್ ಟು ಬ್ಲೆಸ್ ಯುವರ್ ಹಸ್ಬೆಂಡ್, ಯು ಹ್ಯಾವ್ ಟು ಬ್ಲೆಸ್ ಹಿಸ್ ಕಂಪನಿ, ಯು ಹ್ಯಾವ್ ಟು ಬ್ಲೆಸ್ ಹಿಸ್ ಬಾಸ್, ಯು ಹ್ಯಾವ್ ಟು ಬ್ಲೆಸ್ ದಟ್ ಮನಿ ವಿಚ್ ಕಮ್ಸ್ ಹೋಮ್. ಮನೆಗೆ ಬರುವಂತ ಹಣಕ್ಕೆ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ, ಮನೆಗೆ ಬರುವಂತ ಹಣಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಆ ಒಂದು ಹಣವನ್ನ ಹೇಳ್ತಾ ಇದ್ದೀನಿ. ನೀವು ಉಪಯೋಗಿಸ್ತಾ ಇದ್ದೀರಾ, ಹಣಕ್ಕೆ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಇಲ್ವಾ? ಅಷ್ಟೇ ಕ್ವಶನ್. ಹೇಳ್ತಾ ಅಣ್ಣ. ಇದ್ದೀನಿ ಸರ್. ಅಣ್ಣ ನೀವೇನ್ ಹೇಳ್ತೀವಿ ಸರ್. ಈಗ ಕರ್ಮ ಮತ್ತೆ Sir. ಭಾಗ್ಯ ಸೆಟ್ಲ್ ಆಯ್ತಾ? ಸೊ ಅವಾಗ ಯು ವಿಲ್ ನಾಟ್ ಬಿ ಕ್ಯಾನಿಂಗ್ ಓವರ್ ಮೋರ್ ನೆಕ್ಸ್ಟ್ ಇದಕ್ಕೆ ಜನ್ಮಕ್ಕೆ. ನಿಮ್ದು ಪುಣ್ಯದ ಖಾತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಿಮ್ಗೆ ಪುಣ್ಯದ ಖಾತೆ ಜಾಸ್ತಿ ಮಾಡ್ಬೇಕಾ, ಲೋನ್ ಜಾಸ್ತಿ ಮಾಡ್ಬೇಕಾ? ಈಗ ಹೇಳಿಮ್ಮ. ನೀವು ಪುಣ್ಯ. ಹಸ್ಬೆಂಡ್ ದುಡಿಯೋದ್ರಿಂದ ನೀವು ತಿಂತಾ ಇದ್ರೆ, ನೀವು ಇದು ಮಾಡ್ತಾ ಇದ್ರೆ, ನೆಕ್ಸ್ಟ್ ಜನ್ಮದಲ್ಲಿ ಯುವರ್ ಹಸ್ಬೆಂಡ್ ಸಮ್ಮನ್ ಎಲ್ಸ್ ಮೇ ಬಿ ದ ವೈಫ್ ಅಂಡ್ ಅವರು ಕೂತ್ಕೊಂಡು ತಿಂತಾರೆ. ಆವಾಗ ನೀವು ಹೇಳ್ತೀರಾ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಿ, ಬಿಸಿಲಲ್ಲೋ ಅಥವಾ ಅಲ್ಲಿ ಆಫೀಸಲ್ಲೋ ಬಾಸ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಬೈಸ್ಕೊಂಡು, ಇಲ್ಲಿ ಬಂದು ನೀವು ಸುಮ್ಮನೆ ಕೂರ್ತಿರ್ತೀರಾ, ಇದು ಬೇಕು ಅದು ಬೇಕು ಅಂತ ಡಿಮಾಂಡ್ ಬೇರೆ ಮಾಡ್ತೀರಾ ಅಂತೀರಾ. ಈಗ ನೀವೇನ್ ಮಾಡ್ತೀರೋ, ನೀವೇನ್ ಹೇಳ್ತೀರೋ ಅದೇ ಅವ್ರು ಹೇಳ್ತಾರೆ ನೆಕ್ಸ್ಟ್. ಬೇಕಾ? No, sir. ನೋ. ದೆನ್ ಯು ಹ್ಯಾವ್ ಟು ಥ್ಯಾಂಕ್. ಈಗ ಏನ್ ಮಾಡಿ ಅಂತಂದ್ರೆ, ಇಷ್ಟು ವರ್ಷ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಬಟ್ಟೆ ಬರೆ, ಊಟ ತಿಂಡಿ, ಫ್ರಿಡ್ಜು, ವಾಷಿಂಗ್ ಮೆಷಿನು, ಮನೆ, ಕಾರು ಎಲ್ಲ ಕೊಡಿಸಿದ್ದಕ್ಕೆ ಅವರಿಗೆ ಎಲ್ಲ ಥ್ಯಾಂಕ್ ಯು ಹೇಳಿ. ಫಸ್ಟ್ ಅಂಡ್ ಫಾರ್ಮಸ್ಟ್ ನಿಮಗೆ ಸಾರಿ ಹೇಳಿ. ಓಕೆ. ಭಗವಂತನನ್ನ ಏನಂತಾರೆ ವಿಟ್ನೆಸ್ ಆಗಿ ಇಟ್ಕೊಂಡು, ಸಾರಿ ಫಾರ್ ನಾಟ್ ಹ್ಯಾವಿಂಗ್ ಥ್ಯಾಂಕ್ಡ್ ಆಲ್ ದೀಸ್ ಇಯರ್ಸ್. ಈಗ ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ, ಇನ್ಮೇಲೆ ಥ್ಯಾಂಕ್ ಯು ಹೇಳ್ತಾ ಇರ್ತೀನಿ. ಆ್ಯಂಡ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಸ್ ಬಿನ್ ಡನ್. ಮತ್ತೆ ಆಶೀರ್ವಾದ ಮಾಡ್ತೀರಾ? ಓಕೆ ಸರ್. Yes, sir. ಅಣ್ಣ, ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಅಂದ್ರೆ ಐ ಡಿಸರ್ವ್ ಇಟ್ ಅಂತೇಳಿ ನಮಗ್ ನಾವೇ ಫೂಲ್ ಮಾಡ್ಕೋತಾ ಇದ್ವಿ ಇಷ್ಟ ದಿನ ಅಂತ ಅನ್ಸುತ್ತೆ. ಐ ಡಿಸರ್ವ್ ಇಟ್. ನೀವು ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೀರಾ? ಮನೆ ಕೆಲ್ಸ 1 hour ಮಾಡ್ತೀನಿ. ಮಾಡ್ತಿರೋ ಅಡುಗೆ ಮಾಡ್ಲಿಕ್ಕೆ. ಈಗ ವಾಷಿಂಗ್ ಮೆಷಿನ್ ಯಾರು ಕೊಟ್ಟಿದ್ದಮ್ಮ? ನೀವು ತಗೊಂಡ್ರ, ಹಸ್ಬೆಂಡ್ ಕೊಡ್ಸಿದ್ರ? ಅವರೇ ಕೊಡ್ತಿದ್ರು ಅಣ್ಣ. ಅವರೇ ಕೊಡ್ಸಿದ್ದು. ವಾಷಿಂಗ್ ಮೆಷಿನ್ ನೀವು ಆ ಕಲ್ಲು ಮೇಲೆ ಡಬಾ ಡಬಾ ಅಂತ ಬಟ್ಟೆ ಹೊಡಿತಾ ಇದ್ದೀರಾ ಅಥವಾ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕ್ತಾ ಇದ್ದೀರಾ? ವಾಷಿಂಗ್ ಮೆಷಿನ್. ವಾಷಿಂಗ್ ಮೆಷಿನ್ ಅಲ್ಲಿ ಹಾಕ್ತಾ ಇದ್ದೀರಾ. ಸೊ ಈಸಿ ಆಯ್ತಾ ನಿಮ್ ಕೆಲಸ? Yes, ಕೆಲವ್ರ ಅಣ್ಣ. ಮನೇಲಿ ಡಿಶ್ And many more other ವಾಷರ್ಸ್ kitchen appliances also we got. ಎಸ್, ಮಿಕ್ಸಿ ಇದೆ, ನಿಮ್ಗೆ ರುಬ್ಬೋಕಲ್ ಇಲ್ಲ. ಈಗ ಪಾಪ ಶ್ವೇತಕ್ಕ ಮನೇಲಿ ರುಬ್ಬೋಕಲ್ ಇರುತ್ತೆ, ಗೊತ್ತಿಲ್ಲ ನನಗೆ. ಏನಮ್ಮ? ಮಿಕ್ಸಿ, ಪಾತ್ರೆ ತೊಳೆ ಮಿಷಿನ್ ತಂದಿಟ್ಬಿಟ್ಟೆ. ಓ, ಪಾತ್ರೆ ತೊಳಿಲಿಕ್ಕೂ ಇದೆಯೋ? ಓಕೆ ಓಕೆ. ಕೆಲವರು Dish washer. ಇಟ್ಕೊಂಡಿದ್ದಾರೆ, ಕೆಲವರು ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ. ಓಕೆ. ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರಿಗೂ ಥ್ಯಾಂಕ್ ಯು ಹೇಳ್ಬೇಕಾಗತ್ತೆ. ಅವ್ರಿಗೂ ಆಶೀರ್ವಾದದಿಂದ ಸಂಬಳ ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೆ, ಯಾವುದೇ ವಿಷಯಕ್ಕೆ ಕಂಪ್ಲೇಂಟ್ ಮಾಡಬೇಡಿ. ಓಕೆನಾ? ಓಕೆ ಸರ್. ಯಾವಾಗಿಂದ ಮಾಡ್ತೀರಾ? ಈ ವರ್ಷದೊಳಗೆ ನಿಮ್ಮ ಅಕೌಂಟ್ ಎಲ್ಲ ಸೆಟ್ಲ್ ಆಗ್ಬೇಕು. ನಿಮ್ದು ಇದು ಏನಂತ ಅದಕ್ಕೆ ಬ್ಯಾಲೆನ್ಸ್ ಶೀಟ್ 31ಗೆ ನಾನು ನೋಡಲ್ಲ, ಫಸ್ಟಿಗೆ ನೋಡ್ತೀನಿ. ಓಕೆ. ವೀಣಾ ಅಕ್ಕ ಜೋರಾಗಿ ನಕ್ಬಿಟ್ರು. Okay ಅಣ್ಣ. ನಿಮ್ ಬರ್ತಡೇ ಗುರೂಜಿ. ಅದಕ್ಕೆ. ಹೌದಾ ಗುರುಜಿ, ಹ್ಯಾಪಿ ಬರ್ಡೇ. ಅಣ್ಣರ್ದೆ. ಇವತ್ತಲ್ಲ ಜಾನ್ವರಿ 1st. ಹೌದು ಮರ್ತಿದ್ದೆ. ಬೆಂಗಳೂರಿಗೆ ಗುರೂಜಿ, ಬಂದ್ಬಿಡಿ ಅಣ್ಣವ್ರೆ.
ನೀವ್ ಹೇಳಿದ್ದೆಲ್ಲ ಗುರುಜಿ ಪ್ರತಿಯೊಂದನು ನಮ್ ಹಸ್ಬೆಂಡ್ ಅವ್ರಿಗೋಸ್ಕರ ಏನು ಮಾಡ್ಕೊಳಲ್ಲ ಗುರುಜಿ, ನಮಗೋಸ್ಕರನೇ ಪ್ರತಿಯೊಂದು ಮಾಡ್ತಾರೆ. ನಾನು ಎಷ್ಟು ಬ್ಲೆಸ್ಡ್ ಗುರುಜಿ ಇಂತಹ ಹಸ್ಬೆಂಡ್ ನ ಪಡೆದಿರೋದಕ್ಕೆ. ಅವ್ರು ನಿಮ್ಗೋಸ್ಕರ ಇದಕ್ಕೂ ಅಷ್ಟೊಂದು ನಾನ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಬಸ್ ಇಟ್ಕೊಂಡು ಹೋಗ್ಬೇಕು, ಬಸ್ಸಿಗೆ ಓಡ್ಬೇಕು. ಈಗ 2 ವೀಲರ್ 4 ವೀಲರ್ ಬಂದಿದೆ. ಮೊದ್ಲು ಬಸ್ಸಿಗೆ ಹೋಗ್ಬೇಕಾಗಿತ್ತಾ? ಎಸ್ ಆರ್ ನೋ? ಈಗ ಹಸ್ಬೆಂಡ್ ಅಂಡ್ ವೈಫ್ ಅಫ್ಕೋರ್ಸ್ ಅವ್ರಿಬ್ರು ಇಲ್ದ್ರೇನೆ ಮನೆ ನಡೆಯೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಎಷ್ಟೋ ಹಸ್ಬೆಂಡ್ಸು ತಾವು ಮನೆಯಲ್ಲೂ ಕೆಲಸ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ. ಎಷ್ಟೋ ವೈಫ್ಸ್ ಇದ್ದಾರೆ, ಮನೆಯಲ್ಲೂ ಕೆಲಸ ಮಾಡ್ತಾರೆ, ಆಫೀಸ್ಗೆ ಹೋಗ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು? ಡಬಲ್ ಥ್ಯಾಂಕ್ಸು, ಡಬಲ್ ಆಶೀರ್ವಾದ, ಡಬಲ್ ಬ್ಲೆಸ್ಸಿಂಗ್ಸ್. ಹೌದಾ ಇಲ್ವಾ? Yes, sir. ಎಸ್ ಸರ್, ಹಾ, ಎಸ್ ಸರ್. okay. So, and one more thing is, you have to thank your in-laws also, your mother-in-law, father-in-law, because you have got a wonderful husband. ಹೌದಾ ಇಲ್ವಾ? ಎಸ್ ಸರ್. ಅವ್ರು ಇಲ್ದೇ ಇದ್ರೆ ನಿಮ್ಗೆ ಒಳ್ಳೆ ಹಸ್ಬೆಂಡ್ ಸಿಗ್ತಾ ಇತ್ತಾ? ಕೆಲವರು ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ರು, ನಾವು ಇದ್ ಮಾಡೋದು ಬೇಡ ಅಂತ. ಏನಮ್ಮ? ಪೇರೆಂಟಲ್ ಸೈಡ್ ಇಂದನು ನಾವು ತುಂಬಾ ವೆಲ್ತ್ ಎಲ್ಲ ಪಡೆದಿರ್ತೀವಿ, ಎಜುಕೇಶನ್ ಎಲ್ಲ ಪಡೆದಿರ್ತೀವಲ್ಲ ಅಣ್ಣ, ಅದು ಆಲ್ಸೋ. ಎಸ್, ಎಜುಕೇಶನ್ ಅದು ಇದು ಎಲ್ಲ ಪಡೆದಿದ್ದಕ್ಕೆ ನಿಮ್ಮ ಪೇರೆಂಟ್ಸ್ಗೆ ನೀವು ಥ್ಯಾಂಕ್ ಯು ಹೇಳಲೇಬೇಕು. ಪೇರೆಂಟ್ಸಿನ ಆಭಾರಿ ಆಗ್ಬೇಕು. ಅವ್ರಿಗೂ ಥ್ಯಾಂಕ್ ಯು, ಅವ್ರಿಗೂ ಬ್ಲೆಸ್ಸಿಂಗು. ಅಂಡ್ ನಾಟ್ ಓನ್ಲಿ ದಟ್, ಯು ನೋ ಹೌ ಮಚ್ ಡಿಫಿಕಲ್ಟ್ ಇಟ್ ಈಸ್ ಇನ್ ದೋಸ್ ಡೇಸ್. ಅಟ್ ಲೀಸ್ಟ್ ಫಾದರ್ ಗೋಸ್ ಫಾರ್ ವರ್ಕ್ ಆರ್ ಮದರ್ ಗೋಸ್ ಫಾರ್ ವರ್ಕ್, ವಾಟ್ ಎವರ್ ಇಟ್ ಈಸ್. ಸೊ ಅವರಿಗೆ ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನೀವು ಇರ್ತಕ್ಕಂಥ ಮನೆಗೂ ನೀವು ಆಶೀರ್ವಾದ ಮಾಡಬೇಕು. ನೀವು ಇರ್ತಕ್ಕಂಥ ಮನೆ ಈಸ್ ಆಲ್ಸೋ ನಿಮ್ಮ ಪ್ರಾರಬ್ಧ ತಾನೆ. ಹಲೋ, ಎಸ್ ಸರ್. ನೀವಿರುವ ಮನೆ, Yes. ನಿಮಗೆ ಸಿಕ್ಕಿರ್ತಕ್ಕಂಥ ವಾಷಿಂಗ್ ಮೆಷಿನ್, ಕಾರು, ಮತ್ತೆ ಫ್ರಿಜ್ಜು, ಕಾಟು, ಅದೆಲ್ಲ ನಿಮ್ಮ ಪ್ರಾರಬ್ಧವನ್ನ ನೀವು ಅನುಭವಿಸ್ತಾ ಇದ್ದೀರಾ. ಹೌದಾ ಇಲ್ವೋ? Yes, sir. Yes, sir. ಅದಕ್ಕೆ ನೀವು ಈಗ ಮಾಡಿರ್ತಕ್ಕಂಥ ಕರ್ಮ, ಅಂದ್ರೆ ಈಗ ಮಾಡಿರ್ತಕ್ಕಂಥ, ವಿಲ್ ಪುಟ್ ಇಟ್ ಆಸ್ ಆಗಾಮಿ ಕರ್ಮ, ಅಂಡ್ ಈಗ ಮಾಡಿರ್ತಕ್ಕಂಥ ಪ್ರಾರಬ್ಧ. ಸೊ ಇಟ್ ಈಸ್ ಬಿಕಮಿಂಗ್ 1 and 1. ಅಂದ್ರೆ ಗೆಟಿಂಗ್, ನೀವು ಈಗ ಮಾಡಿರ್ತಕ್ಕಂಥ ಕರ್ಮಕ್ಕೆ ಕರ್ಮಫಲ ಈಗಲೇ ಅನುಭವಿಸ್ತಾ ಇದ್ದೀರಾ. ಹೌದಾ ಇಲ್ವೋ? ಅದನ್ನ ಸೆಟಲ್ ಮಾಡಿದ್ರೆ ಅದು ಸಂಚಿತ ಕರ್ಮದಲ್ಲಿ ಕೂತ್ಕೊಳ್ಳಲ್ಲ. ಇಲ್ಲ ಅಂತಂದ್ರೆ ಸಂಚಿತ ಕರ್ಮ ವಿಲ್ ಬಿ ವೈಟಿಂಗ್ ನೆಕ್ಸ್ಟ್ ಜನ್ಮದಲ್ಲೋ, ಅದರ್ ನೆಕ್ಸ್ಟ್ ಜನ್ಮದಲ್ಲೋ ಗೊತ್ತಿಲ್ಲ. ಓಕೆನಾ? ರೀ ಒಂದ್ ನಿಮಿಷ ಬರ್ರಿ. 1 minute. ಎಲ್ಲಿಗೆ ಬರ್ಬೇಕು? ನಾನು ಬೆಂಗಳೂರಲ್ಲಿ ಇದ್ದೀನಿ. ಥ್ಯಾಂಕ್ ಯು ಡಕ್ಕೆ ಗುರುಜಿ. ಥ್ಯಾಂಕ್ಸ್ ಹೇಳ್ತಾರೇನ ಸರ್ ಅವ್ರು? ಇವಾಗ ನಿಮ್ದು ಕೇಳ್ಕೊಂಡು ಎಷ್ಟ್ ದಿನ ಹೇಳಿರ್ಲಿಲ್ಲ ಥ್ಯಾಂಕ್ಸ್, ಇವಾಗ ಹೇಳ್ತಾರೇನೋ? ಇಲ್ಲ, ಅವರು 1 minute ಬರ್ರಿ ಅಂತ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು ಗೊತ್ತಾಗಿಲ್ಲ ಪಾಪ. ಅವ್ರು ಹಾವೇರಿ, ಗೀತಾ ನಾಗರಾಜ್, ಹಾವೇರಿ ಅವರು. ಓಕೆ, ಮೋಸ್ಟ್ಲಿ ಅವ್ರ ಮನೆಯವ್ರಿಗೆ ಹೇಳ್ತಾ ಇರ್ಬೋದು ಸರ್, ಕೇಳಿಸ್ಕೊಳ್ಳಿ ಅಂತ. ಹಾ, ಓಕೆ ಓಕೆ ಓಕೆ. ಶಶಿ ಅಕ್ಕ ನೋಡಿ ಆಗಲೇ ಕರೆದು ಬಿಟ್ಟಿಯಾರ ಅವ್ರ ಮನೆಯವ್ರನ್ನ, ಅದಕ್ಕೆ. Thanks, Daddy. ಓಕೆ ಓಕೆ. ಎನಿವೆ, ಗುಡ್ ದೇವ್ರೆ, ಐ ಆಮ್ ಹ್ಯಾಪಿ. ಬಟ್ ಡಿಡ್ ಯು ಗೆಟ್ ದ ಪಾಯಿಂಟ್ ವಾಟ್ ಐ ವಾಂಟೆಡ್ ಟು ಡಿಸ್ಕಸ್ ಟುಡೇ? Yes, sir. No. ಸರ್, ನಂದೊಂದು ಡೌಟ್. ಇವಾಗ Yes, ನಾವ್ ma'am. ಮನೇಲಿ ಕುತ್ಕೊಂಡು ಹಸ್ಬೆಂಡ್ ವರ್ಕ್ ಮಾಡ್ತಿದ್ದಾರೆ, ಎಲ್ಲಾ ಎಂಜಾಯ್ ಮಾಡ್ತಿದೀವಲ್ಲ. ನೆಕ್ಸ್ಟ್ ಇಯರ್ ನೀವ್ ಹೇಳಿದ್ರಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಲೇಡೀಸ್ ಎಲ್ಲ ಜೆಂಟ್ಸ್ ಆಗ್ತಾರೆ, ಜೆಂಟ್ಸ್ ಎಲ್ಲ ನಾವು ಅರ್ನ್ ಮಾಡ್ತೀವಾ? ಇಲ್ಲ ಅಲ್ಲ, ಮತ್ತೆ ನಿಮ್ ಹೆಂಡತಿ ಮಕ್ಕಳನ್ನ ಹೇಗ್ ನೋಡ್ಕೊಳ್ತೀರಾ? ಅಲ್ವಾ? ಮಾಡಿಲ್ವಲ್ಲ ಅರ್ನು, ನೆಕ್ಸ್ಟ್ ಜನ್ಮದಲ್ಲಿ ನೋಡಿ ಅಕ್ಕ, ಪದ್ಮಾ ಅಕ್ಕ, ಈ ನಿಮ್ಮ ಹಸ್ಬೆಂಡ್ ಪಾಪ ಅಷ್ಟು ದೂರ ಹೋಗಿ ವಾರಗಟ್ಲೆ ನಿಮ್ಮಿಂದ ಮಕ್ಕಳಿಂದ ದೂರ ಇದ್ದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆಮೇಲೆ ಅದಕ್ಕೂ ಅಲ್ಲದೆ ಅವ್ರು ರಿಟೈರ್ಮೆಂಟ್ ಆದ್ಮೇಲೆ ಅದೇ ಲೈಫ್ ಸ್ಟೈಲ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಕೂಡಿರ್ಬೇಕೋ ಬೇಡವೋ, ಸೇವಿಂಗ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಸರ್. ಹಾ, ಮಾಡ್ಬೇಕು. ಸೊ ಆ ಸೇವಿಂಗಿಗೆ ನೀವು ಹೆಲ್ಪ್ ಮಾಡ್ಬೇಕು. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪದ್ಮಕ್ಕಾಗಿ ಮಾತ್ರ ಅಲ್ಲ. ಓಕೆನಾ? ನಿಮ್ಮ ಇದರಲ್ಲಿ ಹಸ್ಬೆಂಡ್ ಏನಾದ್ರು ರೂಮಲ್ಲಿ ಲೈಟ್ ಆನ್ ಮಾಡ್ಬಿಟ್ಟು ಹಾಗೆ ಹೋದ್ರೆ ಆಫೀಸಿಗೆ, ನೀವು ಹೋಗ್ಬಿಟ್ಟು ಲೈಟ್ ಆಫ್ ಮಾಡಿ, ಅವ್ರಿಗೆ ಬೈಬೇಡಿ. ಓಕೆನಾ? ಆಮೇಲೆ ನಲ್ಲಿ ನೀರು ಹಾಗೆ ಬಿಟ್ಬಿಟ್ಟು ಹೋದ್ರೆ ನೀವು ಹೋಗ್ಬಿಟ್ಟು ನಲ್ಲಿ ಆಫ್ ಮಾಡಿ ಅವ್ರಿಗೆ ಬೈಬೇಡಿ. ಯಾಕೆ ಅಂತಂದ್ರೆ ಅವ್ರು ಅರ್ಜೆಂಟಲ್ಲಿ ಹೋಗಿರ್ತಾರೆ ಕೆಲ್ಸಕ್ಕೆ. ಓಕೆ? ಸೊ ನೀವು ಹೆಲ್ಪ್ ಮಾಡಿ ಸೇವಿಂಗ್ ಮಾಡೋದ್ರಲ್ಲಿ.
ಈಗ ಲೈಟ್ ಆಫ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ, ನಿಮ್ಗೆ ಬಿಲ್ ಕಮ್ಮಿ ಆಗುತ್ತೋ ಇಲ್ವೋ? ಸೇವಿಂಗ್ ತಾನೇ ಅದು. ಸೊ ಗ್ಯಾಸ್ ಅನ್ನು ಸೇವ್ ಮಾಡಿ, ಅಗ್ನಿಯನ್ನು ಸೇವ್ ಮಾಡಿ, ನೀರನ್ನು ಸೇವ್ ಮಾಡಿ, ಎಲ್ಲವನ್ನು ಹೀಗೆ ಸೇವ್ ಮಾಡ್ಕೊಂಡ್ರೆ ನಿಮ್ಮ ಹಸ್ಬೆಂಡಿಗೆ ಅದು ಉಳಿತಾಯ ಆಗತ್ತೆ. ಮತ್ತೆ ಮುಂದೆ ಅವರು ರಿಟೈರ್ಮೆಂಟ್ ಆದ್ಮೇಲೆ ಹೆಂಡತಿ ಗಂಡನ ಮುಖ ನೋಡ್ಬೇಕು, ಗಂಡ ಹೆಂಡತಿ ಮುಖ ನೋಡ್ಬೇಕು, ಮಕ್ಕಳೆಲ್ಲ ಹಾರಿ ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಏನಮ್ಮ ಆಶಾ ಅಕ್ಕಾಗೆ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಸೊ ಹಸ್ಬೆಂಡ್ ಅಂಡ್ ವೈಫ್ ಓನ್ಲಿ ಅಟ್ ಹೋಮ್, ಮಕ್ಕಳೆಲ್ಲ ದೂರ ಹೋಗಿರ್ತಾರೋ ಅಥವಾ ಹತ್ರ ಹೋಗಿರ್ತಾರೋ, ವಾಟ್ ಎವರ್ ಇಟ್ ಈಸ್, ಬಟ್ ಹಸ್ಬೆಂಡ್ಗೆ ವೈಫು, ವೈಫ್ಗೆ ಹಸ್ಬೆಂಡ್. ಬೆಳಗ್ಗೆ ಎದ್ರೆ ವೈಫ್ ಮುಖ ನೋಡ್ಬೇಕು, ವೈಫ್ ಹಸ್ಬೆಂಡ್ ಮುಖ ನೋಡ್ಬೇಕು, ಇನ್ಯಾರ ಮುಖನೂ ಅಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ್ಲಿಂದಾನೇ ಒಳ್ಳೆ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಮಾಡ್ಕೊಳ್ಳಿ. ಮತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಎಷ್ಟು ಸೇವಿಂಗ್ ನಿಮಗೆ ಮಾಡ್ಲಿಕ್ಕಾಗತ್ತೆ, ಅವ್ರಿಗೆ ಸಹಾಯ ಮಾಡ್ಲಿಕ್ಕಾಗತ್ತೆ, ಅಷ್ಟು ಸಹಾಯ ಮಾಡಿ, ಅಷ್ಟು ಸೇವ್ ಮಾಡಿ. ಅವಾಗ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ, ಒಳ್ಳೇದಿರುತ್ತೆ. ನೀವು ಖುಷಿಯಲ್ಲಿ ಇರ್ತೀರಾ, ಅವರು ಖುಷಿಯಲ್ಲಿ ಇರ್ತಾರೆ. ಮತ್ತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರಿಂದ ನಿಮಗೆ ಹೆಲ್ತಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅವರಿಗೆ ಆಶೀರ್ವಾದ ಮಾಡಿದ್ರಿಂದ ಅವ್ರಿಗೂ ಹೆಲ್ತಿಗೆ ಯಾವುದು ತೊಂದರೆ ಆಗೋದಿಲ್ಲ. ಎಲ್ಲ ವ್ಯಯ ಆಗೋದು ಎಲ್ಲಿ ಅಂತಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್. ಯಾವಾಗ ನಾವು ಆಶೀರ್ವಾದ ಮಾಡಲ್ಲ, ಯಾವಾಗ ನಾವು ಥ್ಯಾಂಕ್ ಯು ಹೇಳಲ್ಲ, ಯಾವಾಗ ನಾವು ಸಾರಿ ಹೇಳಲ್ಲ, ಅದಕ್ಕೆ ಎನರ್ಜಿ ತೆತ್ತಬೇಕಾಗತ್ತೆ. ಆ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮನಿ ಅಥವಾ ಪೇಯ್ನ್, ದಟ್ ಈಸ್ ನಥಿಂಗ್ ಬಟ್ ಡಿಸೀಸ್. ಅಂಡ್ ಹಣ ಯಾರಿಗೆ? ಕ್ಲಿನಿಕ್ಕಿಗೆ, ಹಾಸ್ಪಿಟಲ್ಗೆ ಬೇಕಾ? ಯಾರ್ಯಾರಿಗೆ ಬೇಕು? ಯಾರಿಗೂ ಬೇಡ. ಹಾಗಾದ್ರೆ ಏನ್ ಮಾಡಿ ಅಂತಂದ್ರೆ ಎಲ್ಲರಿಗೂ ಇನ್ಮೇಲೆ ನಿಮ್ಮ ಕಂಪನಿಗೂ ಥ್ಯಾಂಕ್ ಯು ಹೇಳಿ, ಬಾಸ್ಗೂ ಥ್ಯಾಂಕ್ ಯು ಹೇಳಿ, ಅವರ ಕಂಪನಿಗೂ ಥ್ಯಾಂಕ್ ಯು ಹೇಳಿ, ಹಸ್ಬೆಂಡ್ ಕಂಪನಿಗೆ, ಹಸ್ಬೆಂಡ್ ಬಾಸ್ಗೆ, ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಅಲ್ಲಿ ಅವರು ಹೋಗತಕ್ಕಂಥ ಕಾರು ಬಸ್ಸು ಆಟೋ ಅದಕ್ಕೂ ಥ್ಯಾಂಕ್ ಯು ಹೇಳಿ, ಅದರ ಡ್ರೈವರ್ಸ್ಗೂ ಥ್ಯಾಂಕ್ ಯು ಹೇಳಿ. ದಯವಿಟ್ಟು ಹೇಳಿ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇಫ್ ಈಸ್ ಗೋಯಿಂಗ್ ಬೈ ಕ್ಯಾಬ್ ಡ್ರೈವರ್ಗೆ, ಕ್ಯಾಬ್ಗೆ, ಕಾರಿಗೆ ಥ್ಯಾಂಕ್ ಯು. ಅವರೇ ತಮ್ಮ ಕಾರನ್ನೇ ಅಥವಾ ತಮ್ಮ ಟೂ ವೀಲರ್ ಓಡಿಸ್ತಾ ಇದ್ರೆ ಆ ಟೂ ವೀಲರ್ಗೆ ನೀವೇ ಪೂಜೆ ಮಾಡಿ. ಓಕೆ, ಅವ್ರು ಒರ್ಸಮ್ಮ ಇವತ್ತು ನಿಮ್ಮ ಕಾರನ್ನ ಒರೆಸು ಅಂದ್ರೆ ಏನಿದು ನನಗೆ ಹೇಳ್ತಾ ಇದ್ರೆ ಒರೆಸ್ಲಿಕ್ಕೆ ಅಂತ ಬೈಬೇಡಿ. ನೀವು ಪಾಪ ಕಾರನ್ನ ಒರೆಸ್ಕೊಡಿ, ಇನ್ನೂ ಚೆನ್ನಾಗಿ ಒರೆಸ್ಕೊಡಿ. ಓಕೆ, ಆ್ಯಂಡ್ ಆಶೀರ್ವಾದ ಮಾಡಿ ಕಾರಿಗೆ, ಟೂ ವೀಲರ್ಗೆ, ಅವರು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಲಿ ಅಂತ. ಮಾಡ್ತೀರಾ? 100%. Yes, sir. ಮಾಡ್ತಾ ಇದ್ದೀವಿ ಗುರುಜಿ ಇದೆಲ್ಲ. ಈ ಮಾಡ್ತಾ ಸಣ್ಣ ಇದೀರಾ? ಪುಟ್ಟ ವಿಷಯಗಳೇ ಡಿವೋರ್ಸ್ ಕೇಸಸ್ ಬಂದಿದಾವೆ ತುಂಬಾ ಈಗಿನ ಇದ್ರಲ್ಲಿ. ಅವು ಕಲೀಗ್ಸ್ ಎಲ್ಲ ಒಬ್ರಿಗೊಬ್ರು ಟಾಸ್ಕ್ ತರ ಶೇರ್ ಮಾಡಿ ಇಲ್ಲ ಡಿವೋರ್ಸ್ ಕೇಸಸ್ ತುಂಬಾ ಆಗಿದೆ. Yes, ma. Okay, so everyone got the point? ಮಾಡ್ತೀರಾ ನಾಳೆಯಿಂದ ಅಥವಾ ಇವತ್ತಿಂದ? Yes, sir. ಈ ಕ್ಷಣದಿಂದ ಮುಂಚೆಯಿಂದ ಕೆಲವರು ಮಾಡ್ತಾ ಇದ್ರು. ಓಕೆ ದೇವ್ರೆ, ವೆರಿ ಗುಡ್. ಶ್ವೇತಕ್ಕ, ನೀವು ಮೆಟ್ರೋಗೂ ಥ್ಯಾಂಕ್ ಯು ಹೇಳ್ಬೇಕು, ಮೆಟ್ರೋ ಡ್ರೈವರ್ಗೂ ಥ್ಯಾಂಕ್ ಯು ಹೇಳ್ಬೇಕು. ಓಕೆ, ನಿಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು. ಓಕೆ, ದೆನ್ ಎನಿಥಿಂಗ್ ಎಲ್ಸ್ ದೇವ್ರೆ? ಸೊ ಎನಿ ಕ್ವಶನ್ಸ್ ಆನ್ ದಿಸ್ ಪ್ಲೀಸ್? ವಿ ಹ್ಯಾವ್ ಅನದರ್ 3 minutes. Sir, when you say thank you, the karmas get nullified, or You does have it to- reduce? You have to first ask for sorry. Witness, keeping Paramatma as the witness, you have to first ask for sorry. Because all these days you have not asked for sorry for not thanking him or thanking your children, whomsoever. Okay, or thanking his boss, thanking your boss, whatever it is. So ಇದ್ರ ಮೊದಲು ಸಾರಿ ಹೇಳ್ಬಿಟ್ಟು ಆಮೇಲೆ ಥ್ಯಾಂಕ್ ಯು ಹೇಳ್ಬಿಟ್ಟು ಅವ್ರಿಗೆ ಆಶೀರ್ವಾದ ಕೊಡಿ. ಅವಾಗ ನೋಡಿ ನಿಮ್ದು ಎಲ್ಲಾ ರೀತಿಯಲ್ಲೂ ಖುಷಿಯಾಗಿರ್ತೀರಾ. 2024 will be a wonderful year for you if you start doing from now onwards. ಇನ್ನು ಎಷ್ಟು ದಿವಸ ಇದೆಯಮ್ಮ? 20 ದಿವಸನ 21 ದಿವಸ ಇದೆ. Yes. But you have to continue in 2024, 2025 ಮುಂದೆ ಯಾವಾಗ್ಲೂ. ಓಕೆ, ಮಾಡ್ತೀರಾ? Yes. Yes, sir. ಇನ್ನೊಂದು ಕ್ವಶನ್ ಇದೆ ಸರ್. ಹೇಳಿಮಾ. ತುಂಬಾ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ? ಹೌದು. ಈಸಿ ಮಾಡ್ಕೊಳಕ್ ನಮ್ಮ ಕೆಲ್ಸಗಳನ್ನ. ಹೌದು. ಬಟ್ ಅದು ಯಾವ ತರ ಎಫೆಕ್ಟ್ ಆಗತ್ತೆ ಅಂತ. ಅದಕ್ಕೂ ಥ್ಯಾಂಕ್ ಯು ಹೇಳಿ. ಈಗ ಇನ್ನೊಂದಿದೆ, ಈಗ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಅಥವಾ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಮೊಬೈಲ್, ಐ ಕ್ಯಾನ್ ಯೂಸ್ ಇಟ್ ಫಾರ್ ರಾಂಗ್ ಪರ್ಪಸ್, ಐ ಕ್ಯಾನ್ ಯೂಸ್ ಇಟ್ ಫಾರ್ ರೈಟ್ ಪರ್ಪಸ್. ಎಸ್ ಆರ್ ನೋ? Yes, sir. ಓಕೆ, ನಾವು Yes, ಆ ಮೊಬೈಲ್ ಇಂದ ನನಗೆ ಒಳ್ಳೇದು ಆಗ್ತಾ ಇದೆ. ಆಮೇಲೆ ಇಫ್ ಎಟ್ ಆಲ್ ಐ ಚೂಸ್ ಟು ಸೆಲೆಕ್ಟ್ ಸಮಥಿಂಗ್ ರಾಂಗ್, ಇಟ್ ಇಸ್ ಮೈ ಮಿಸ್ಟೇಕ್. ನಾವು ಇಲ್ಲೂ ಅಷ್ಟೇ
ಆ ಮೊಬೈಲ್ ಯಾರು ಕೊಡಿಸಿದ್ದಾರೆ ಅವ್ರಿಗೂ ಆಶೀರ್ವಾದ ಮಾಡಿ, ಮೊಬೈಲ್ ಕಂಪನಿಗೂ ಆಶೀರ್ವಾದ ಮಾಡಿ, ಮೊಬೈಲ್ ಸ್ಟೋರ್ಸ್ಗೂ ಆಶೀರ್ವಾದ ಮಾಡಿ, ನಿಮ್ಮ ಮೊಬೈಲ್ಗೂ ಆಶೀರ್ವಾದ ಮಾಡಿ, ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಟ್ರೀಟೆಡ್ ಇಟ್ ಪ್ರಾಪರ್ಲಿ, ಸಾರಿ ಹೇಳಿ. ಓಕೆ, What ಮೊಬೈಲ್ about ಅನ್ನ other ಎಸೆಯೋದು, ಮೊಬೈಲ್ ಅನ್ನ ಯೂಸ್ electronic ಮಾಡೋದು. items? ಏನಮ್ಮ? ಈಗ ಅದರ್ ಎಲೆಕ್ಟ್ರಾನಿಕ್ ಐಟಮ್ಸ್ ಇವಾಗ ಪಾತ್ರೆ ತೊಳಿಬಹುದು, ಬಟ್ ನಮ್ಗೆ ಇವಾಗ ಜಾಸ್ತಿ ಕಂಫರ್ಟ್ನೆಸ್ ಬಂದಿರೋದ್ರಿಂದ ಡಿಶ್ ವಾಷರ್ ಬಳಸ್ತೀವಿ, ಹೌದು ಇದೆಲ್ಲ ಮಾಡ್ತೀವಲ್ವಾ. ಹೌದು. ಸೊ ಆತರ ಎಲ್ಲ ಕಂಫರ್ಟ್ನೆಸ್ ನ ಯೂಸ್ ಮಾಡ್ಕೋತಿದೀವಲ್ಲ ಸರ್, ಅದು ಕರ್ಮನು ಏನಾದ್ರು? ಎಸ್, ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು, ಆಶೀರ್ವಾದ ಕೊಡಬೇಕು, ಅವಾಗ ಆ ಕರ್ಮಗಳು ಸೆಟಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದ್ರದ್ದು ಏನೇನಿದೆಯೋ ಅದ ಎನರ್ಜಿ ಏನು ಎಕ್ಸ್ಚೇಂಜ್ ಇದೆ ಅದನ್ನ ಮಾಡಬೇಕಾಗತ್ತೆ, ಅದನ್ನ ಸೆಟಲ್ ಮಾಡಬೇಕಾಗತ್ತೆ ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಬರ್ತಕ್ಕಂಥ ಜನ್ಮಗಳಲ್ಲಿ. ಸೊ ಇಟ್ ಈಸ್ ಯುವರ್ ಚಾಯ್ಸ್. ಬಟ್ ಇಲ್ಲಿ ನೋಡಿ, ನೀವು ಕಾರ್ ಪರ್ಚೇಸ್ ಮಾಡ್ಬೇಕಂದ್ರೆ ಅವರು ಕಾರಿಗೆ ಹಣ ಮಾಡಬೇಕು ಅಂತಂದ್ರೆ ಅಥವಾ ಹಣ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಕರ್ಮ ಮಾಡಿರ್ತಾರೆ, ಎಷ್ಟು ಸೇವಿಂಗ್ ಮಾಡಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಆ ಹಣದಿಂದ ಕಾರ್ ಪರ್ಚೇಸ್ ಮಾಡ್ತಾರೆ ಅಂಡ್ ದೆನ್ ಯು ಲಕ್ಸುರಿಯಸ್ಲಿ ಗೋ ಇನ್ಸೈಡ್ ದ ಕಾರ್. ಆಮ್ ಐ ರೈಟ್? Yes, Yes, sir. sir. ಆಮೇಲೆ ಅದ್ರ Yes, sir. ಪೆಟ್ರೋಲ್ಗೆ, ಇನ್ಶೂರೆನ್ಸ್ಗೆ, ಸರ್ವಿಸ್ಗೆ ಅದಕ್ಕೂ ಹಣ ಬೇಕು. ಸೊ ಎವ್ರಿವೇರ್ ಯು ಆರ್ ಡೂಯಿಂಗ್ ಕರ್ಮ ಟು ಗೆಟ್ ದ ಭಾಗ್ಯ. ಹೌದಾ ಇಲ್ವಾ? Yes, sir. Yes, sir. ಕರ್ಮಕ್ಕೆ Yes, sir. ಗುರುಜಿ. ಇಮಿಡಿಯೇಟ್ಲಿ ಸಿಗ್ತಾ ಇದೆ. ಗುರುಜಿ, ಎಸ್ ಮಾ, ಇಬ್ಬರದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇದ್ರೆ it is good, no? But you still have to bless because there is equal contribution. If he were not to Ha. work, you would have had to do all the work. Am I right? ಸಾರಿ ಗುರುಜಿ. Yes. ಈಗ you are working ದೇವ್ರೆ. If he were not to work, then you would have had to take care of the family, alva. Yes. Full amount you would have had to shell out. So because he is also working, Yeah. you are also working, there is 50-50. 50-50 ಹೌದು. Okay, so you have to thank. ಹೆಣ್ಮಕ್ಳದೇ ಜಾಸ್ತಿ ಇದ್ದಾಗಣ್ಣ ಹೆಣ್ಮಕ್ಳಿಗೆ ಅವ್ರದ್ದೇ ಜಾಸ್ತಿ ಇದ್ದ ಅವ್ರದೇ ಜಾಸ್ತಿ ಇದ್ರು ಸಹ ನೀವು ಆಶೀರ್ವಾದ ಕೊಡಿ, ಬ್ಲೆಸ್ ಮಾಡಿ. ಅವ್ರದ್ದು ಅರ್ನಿಂಗ್ ಅವ್ರದ್ದು ಅರ್ನಿಂಗ್ ಅವ್ರದೇ ಜಾಸ್ತಿ ಎಸ್ ಇರ್ಲಿ ಅವ್ರದ್ದು ಅರ್ನಿಂಗ್ ಜಾಸ್ತಿ ಇದ್ರು ಸಹ ಬ್ಲೆಸ್ಸಿಂಗ್ ಮಾಡಿ, ಆಶೀರ್ವಾದ ಮಾಡಿ. ಬಟ್ ಅಹಂಕಾರ ಪಡಬೇಡಿ, ದಯವಿಟ್ಟು ಅಹಂಕಾರ ಪಡಬೇಡಿ. ಯಾಕೆಂದ್ರೆ ಆ ಅಹಂಕಾರಕ್ಕೆ ಪ್ರತಿ ಉತ್ತರವಾಗಿ ನಮ್ಗೆ ಯೂನಿವರ್ಸ್ ಕೊಡುತ್ತೆ. ಆವಾಗ ನಾವೇ ಎಂಜಾಯ್ ಅಥವಾ ಸಫರ್ ಮಾಡ್ತೀವಿ.